ಅಣ್ಣ ಇದು ನಾನು ಭದ್ರಾವತಿಯಿಂದ ಬಂದಿರೋ ಬೆಂಗಳೂರಿಗೆ. ಹಾಂ ಭದ್ರಾವತಿಯಿಂದ ಬೆಂಗಳೂರಿಗೆ ಬಂದಿ ಅಣ್ಣ. ಸೀಟ್ ಕಂಪ್ನಿ ಕೆಲಸ ಮಾಡ್ತಿದ್ದೆ. ಹಾಂ ಹೂ ಕಂಪ್ನಿಲಿ. ಹಾಂ? ಹೂ ಕಂಪ್ನಿ ಅಣ್ಣ. ಹೂ ಕಂಪ್ನಿ ಕೆಲಸ ಮಾಡ್ತಿದ್ದೆ ಅಣ್ಣ. ಹಾಂ ಹೂ ಕಂಪ್ನಿ ಕ್ಯಾಬ್ ಡ್ರೈವರ್ ಕ್ಯಾಬ್ ಆಗಿ ಕಾರ್ ತಗೊಂಡೆ ಲೀಸಿಗೆ. ಹಾಂ ಅಣ್ಣ ಅದು ಹೆಚ್ಚು ಕಮ್ಮಿ ಆಗಲೇ ಒಂದು ತಿಂಗಳು 1.25 ತಿಂಗಳು ಆಯ್ತಣ್ಣ ಬಂದು. ಹಾಂ ಅದು ನೆನ್ನೆ ಇದು ಗಾಡಿ ಏನಾಯ್ತು ಕಸ್ಟಮರು ಲೆಫ್ಟ್ ಸೈಡಿಂದ ರ್ಯಾಪಿಡಲ್ಲಿ ಬುಕ್ಕಿಂಗ್ ಲೆಫ್ಟ್ ಸೈಡ್ ಗಾಡಿ ಡೋರ್ ತೆಗೆದು ಮಿಸ್ ಆಗಿ ಇದಾಗಿ ಟೆಸ್ಟ್ ಆಗಿ ಹಿಂದಿನಿಂದ ಕಾರ್ ಬಂದು ಹೊಡೆದು ಅದು ಡ್ಯಾಮೇಜ್ ಆಗಿತ್ತು. ಡ್ಯಾಮೇಜ್ ಆದಾಗ ಅವ್ರಿಗೆ ಕೇಳಿಸಿದೆ, ಸರ್ ನಮ್ಗೂ ಸಂಬಂಧ ಇಲ್ಲ, ಅದು ನೀವೇ ಮಾಡ್ಕೊಬೇಕು ಅಂತ ಅಂದರು. ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ ಅಂತ ಅಂದರು. ಆಯಿತು ಸರಿ ಸರ್ ಅಂದ್ಬಿಟ್ಟು ಅದನ್ನೇ ಕೊಟ್ಟು 3,000 ರೂಪಾಯಿ ಕೊಟ್ಟರೆ ರೆಡಿ ಮಾಡಿಸ್ತೀರ ಅಂತ. ಅದಾದ್ಮೇಲೆ ಇಲ್ಲಿ ತಗೊಂಬಂದು ಮ್ಯಾಚ್ ಜಾಗ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ದೂರದಿಂದ ಅದು ಮರದ ಕೆಳಗಡೆ ಹಾಕಿದ್ದೆ ಅಣ್ಣ. ಸಂಜೆ ತಗೊಂಬಂದು ಹಾಕಿ ಬೆಳಗ್ಗೆ ಹೋಗಿ ನೋಡಿದಾಗ ಗರಿ ಬಿದ್ದು ಫ್ರಂಟ್ ಗ್ಲಾಸು ಹೊಡೆದೋಗ್ಬಿಟ್ಟಿದೆ ಅಣ್ಣ. ಅದು ಹೊಡೆದೋಯ್ತು. ಅದಾದ್ಮೇಲೆ ಬೆಳಗ್ಗೆ ಫೋಟೋ ಹಾಕಿದ್ದೆ, ಅಮ್ಮು ಕಂಪ್ನಿ ಫೋಟೋ ಹಾಕಿದ್ದೆ. ಅವರು ನನಗೆ ವಾಟ್ಸಪ್ ಮಾಡ್ಯಾರೆ. ಅದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಕ್ರಮಣ್ ತಗೊಂಬನ್ನಿ ಅಂತ ಅಂದರು. ಆಯ್ತು ಸರಿ ಅಂದ್ಬಿಟ್ಟು ನಾನು ಇಲ್ಲಿ ಅಗ್ರಹಾರ ದಾಸರಳ್ಳಿ ಇರೋದು ನಾನು. ಅಲ್ಲಿಂದ ನಾನು ಮಾಗಡಿ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಅಣ್ಣ ಅಕ್ಲೇಮೆಂಟ್ ತಗೊಂಬರೋಕ್ಕೆ. ಅಕ್ಲೇಮೆಂಟ್ ತಗೊಂಬರೋಕ್ಕೆ ಹೋದಾಗಣ ಈ ಥರ ಮೇಡಮ್ ಅವರು ಫೋನ್ ಮಾಡಿದ್ರು, ಡೈಲಿ ರೆಂಟ್ ಕಟ್ಟಬೇಕಾಗಿಲ್ಲ ಅಂತ ಫೋನ್ ಮಾಡಿದ್ರು. ಮೇಡಮ್ ಈ ಥರ ಹಿಂಗೆ ಆಗಿದೆ, ಇನ್ನೊಂದು ಈ ಥರ ಆಗಿತ್ತು, ಅದೇ ನಿಮ್ಗೆ ಕೇಳಿಲ್ಲ, 3,000 ರೂಪಾಯಿ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ, ಇವತ್ತು ಹಿಂಗೆ ಆಗಿದೆ, ದಯವಿಟ್ಟು ಅಂತ ರೆಂಟ್ ಇಲ್ಲ ಮೇಡಮ್ ಅಂತ ಅಂದೆ. 5,000 ರೂಪಾಯಿ ಹಾಕ್ಬೇಕು ಸರ್ ಅಂತ ಅವರು. ಇಲ್ಲ ಮೇಡಮ್ ಅಂತ ಆಯ್ತು ಸರಿ ಬಿಡಿ ಸರ್ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟು ಮತ್ತೆ ಅದಾದ್ಮೇಲೆ ಫೋನ್ ಮಾಡಿಬಿಟ್ಟು ಸರ್ ನೀವು 1,000 ರೂಪಾಯಿ ಹಾಕಿ 5 ರೂಪಾಯಿ ಹಾಕಿ 20 ಸಲ ಫೋನ್ ಮಾಡ್ತಾಯಿದ್ರು. ಅದಾದಮೇಲೆ ಶಶಿಧರನ್ ಅವರು ನಂಬರ್ ಕೊಟ್ಟೋಣ. ನಂಬರ್ ಕೊಟ್ಬಿಟ್ಟು ಅವರಿಗೆ ಫೋಟೋ ಕಳಿಸಿ ಅಂತಂದರು. ಫೋಟೋ ಕಳಿಸೋಣ ಗಾಡಿದು ಇದು ಗ್ಲಾಸ್ ಹೊಡೆದೋಗಿರೋದು. ಅದು ಕಳಿಸಿದ್ರೆ ಮತ್ತೆ ಇವತ್ತೇ ಹೇಳ್ತಾರೆ ಅಂತಂದರೆ ಆ ಗಾಡಿದು ನಮ್ಮದು ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ, ನೀವೇ ಮಾಡ್ಕೊಬೇಕು ಅಂತ ಇರೋಣ. ಮುಗೀತಾ? ಅಣ್ಣ ಮಾತಾಡಿದ್ದೆಲ್ಲ ಮುಗೀತಾ? ಅಣ್ಣ ಮುಗೀತು. ಯಾವ ಊರಿಂದ ಬೆಂಗಳೂರಿಗೆ ಬಂದು ಜೀವನ ಮಾಡಕ್ಕೆ ಬಂದಿದ್ದೀರಾ? ಭದ್ರಾವತಿಯಿಂದ ಭದ್ರಾವತಿಯಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಲೀಸ್ ಗಾಡಿನ ಅಂದ್ರೆ ಯಾವ್ದು ಎವರೆಸ್ಟ್ ಫ್ಲೀಟಾ, ಮೂವಾನಾ ಅಥವಾ ಯಾವ್ದು? ಮೂವಾನಾ? ಊರಲ್ಲಿ ಏನ್ ಕೆಲಸ ಮಾಡ್ಕೊಂಡಿದ್ರಿ? ಅಣ್ಣ ಫ್ಯಾಕ್ಟ್ರಿ ಹೋಗ್ತಿದ್ದಣ್ಣ, ಅಲ್ಲಿ ಕಮಿಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಯ್ತು. ಏನಾದ್ರೂ ಇರ್ಲಿ, ಒಂದ್ ನಿಮಿಷ ಇರ್ರಿ. ಅಲ್ಲಿ ಏನ್ ಕೆಲಸ ಮಾಡ್ಕೊಂಡಿದ್ರಿ? ಅಣ್ಣ ನನ್ನ ಫ್ಯಾಕ್ಟ್ರಿ ಇವತ್ತೇ ಗದ್ದೆ ಕೆಲಸ ಮಾಡ್ತಿದ್ದೆ. ಆಯ್ತಣ್ಣ, ಏನಾದ್ರು ಮಾಡಿ ಒಂದ್ ದಿನಕ್ಕೆ 500 ರೂಪಾಯಿ ಇಲ್ಲ 600 ರೂಪಾಯಿ ದುಡಿತಿದ್ರಾ? ಅಷ್ಟು ಇಲ್ಲ ಅಣ್ಣ, ಅಲ್ಲಿ ಹೆಚ್ಚು ಕಮ್ಮಿ 500 ರೂಪಾಯಿ ಇರ್ತೀಯ. ಎಷ್ಟು 500 ರೂಪಾಯಿ ದುಡಿತಿದ್ರಾ? ಈಗ ನೀವು ಬೆಂಗಳೂರಿಗೆ ಬಂದು ಮೂವನಲ್ಲಿ ಗಾಡಿ ತಗೊಂಡು ಓಡಿಸ್ತಿದ್ದೀರಲ್ವಾ? ಈಗ ಗಾಡಿನ ನೀವು ತಗೊಳ್ಬೇಕಾದ್ರೆ ಅದೆಷ್ಟು ಡೌನ್ ಪೇಮೆಂಟ್ ಕೊಟ್ಟಿದ್ರೋ ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಅವ್ರು ಸುಮ್ನೆ ಕೊಡಲ್ಲ. 11,000 ರೂಪಾಯಿ ಕಟ್ಟಿ. ಒಂದ್ ನಿಮಿಷ ಇರ್ರಿ, 11,000 ರೂಪಾಯಿ ಅವ್ರು ಕಟ್ಟಿದ್ರಿ ಅಲ್ವಾ? ಡೈಲಿ ಅವ್ನಿಗೆ 800-900 ಕಟ್ತೀರಾ? ಎಷ್ಟು ಕಟ್ತೀರಾ? ಇಲ್ಲ ಅಣ್ಣ 900 ರೂಪಾಯಿ ಅಂತ ಅವ್ರು ಹೇಳ್ತಾರಣ್ಣ. ಅದು ಪ್ಲಾಟ್ಫಾರ್ಮ್ ಫೀಸ್ ಬೇರೆ ಸೇರ್ತೀರಣ್ಣ. ಈಗ ಪ್ಲಾಟ್ಫಾರ್ಮ್ ಫೀಸ್ ಅಂತೆ ನಾನು ಡೈಲಿ ಕಟ್ಟಿರೋಬೇಕಾದ್ರೆ ನಿಮಗೆ ಎಲ್ಲ 300 ಕಳಿಸೋಣ. ಡೈಲಿ 1,200 ರೂಪಾಯಿ, 1,200 ರೂಪಾಯಿ, 1,300 ರೂಪಾಯಿ, 2,000 ರೂಪಾಯಿ ಅಷ್ಟು ಎಲ್ಲ. ನಾನು ಒಂದು ತಿಂಗಳು ಆಯ್ತಣ್ಣ ಬಂದೀಗ ಹೆಚ್ಚು ಕಮ್ಮಿ. ನಾನು ಏನೋ ಫುಲ್ ಕೇಳಿಸ್ಕೊಳ್ಳೋಣ. ಈಗ ನೀವು ಒಂದ್ ದಿನಕ್ಕೆ ಎಷ್ಟು ಕಟ್ತಿದ್ಯಣ್ಣ? ಅಣ್ಣ ನಾನು 1,200, 1,300, 1,000 ರೂಪಾಯಿ ಆ ಥರ ಕಟ್ತಾ ಇದ್ದಾನೆ. ಆಯ್ತು, 1,500 ರೂಪಾಯಿ. ಅವ್ನು ಹೇಳಿರೋದು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ 900 ರೂಪಾಯಿ ಡೈಲಿ ಕಟ್ಬೇಕು ಅಂತ ಹೇಳಿದ್ರೆ 1,500 ಕಟ್ತಾ ಇದ್ದೀರಾ. ನಾನು ಹೇಳೋದು ಫುಲ್ ಕೇಳಿಸ್ಕೊಳ್ಳಿ. ಆಯ್ತು, 1,500 ಕಟ್ತಾ ಇದ್ದೀರಾ. ಈಗ ನೀವು ಬೆಂಗಳೂರಿಗೆ ಬಂದು ಇವ್ನಿಗೆ 11,000 ರೂಪಾಯಿ ಕೊಟ್ಟು ಆ ಮೂವಾನೋ ಎವರೆಸ್ಟ್ ಫ್ಲೀಟೋ ಇವ್ಯಾವ ಅವಲ್ಲ ಫ್ಲೀಟ್ ಕಂಪ್ನಿ ಗಾಡಿಗಳು, ಇವನ್ ತಗೊಂಡಿರೋರು ಹಣೆ ಬರ ಎಲ್ಲ ಇಷ್ಟೇ. ಇವಾಗ ನೀವು ತಗೊಂಡಾದ್ಮೇಲೆ ನಿಮ್ಗೆ ಕೊಟ್ಟಿರೋಂತ ಗಾಡಿ ಯಾವ್ದು? ಮಿನಿನಾ ಸೆಡನಾ? ವ್ಯಾಗನರ್, ಮಿನಿ ಕಾರ್ ಗಾಡಿ ಅದು. ಈಗ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ನಾನ್ ಕಷ್ಟದಲ್ಲಿದ್ದೀನಿ, ನಾನು ಇವತ್ತು ದುಡಿದ್ರೇನೆ ನನ್ನ ಜೀವನ ನಡೆಯೋದು, ಇಲ್ಲ ಅಂದ್ರೆ ಆಗಲ್ಲ ಅನ್ನೋ ರೀತಿಯಲ್ಲಿ ನೀವು ಬೆಂಗಳೂರು ಬಂದು ದುಡಿಲೇಬೇಕು ಅಂತ ಪಣ ತೊಟ್ಟು ನಿಂತ್ಕೊಂಡು ದುಡಿತಾ ಇದ್ದೀರಾ. ಈಗ ನೀವು ಒಂದು ದಿನಕ್ಕೆ ನನ್ನ ಪ್ರಕಾರ ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರಿ ಅಂದ್ರೆ 3,000 ರೂಪಾಯಿ ದುಡಿತೀರಾ? ಅಣ್ಣ 3,000 ರೂಪಾಯಿ ಅಣ್ಣ. ಆಯ್ತು, 3,000 ರೂಪಾಯಲ್ಲಿ CNG ಎಷ್ಟು ಹೋಗುತ್ತಣ್ಣ? ಅಣ್ಣ CNG ಹೆಚ್ಚು ಕಮ್ಮಿ 700 ರೂಪಾಯಿ ಹೋಗುತ್ತೆ. 700 ರೂಪಾಯಿ CNG ಹೋಗುತ್ತಣ್ಣ. ನೀನು 3 ಟೈಮು ನೀನು ದುಡಿಯಕ್ ನಿಂತ್ಕೊಂತೀನಿ ಅಂದ್ರೆ ಒಂದ್ 300 ರೂಪಾಯಿ ಊಟದ ಖರ್ಚು, ಊಟ ಸಣ್ಣ ಪುಟ್ಟಿ ಅಂದ್ರೆ 300 ರೂಪಾಯಿ ಹೋಗಲ್ವಣ್ಣ? 3,000 ರೂಪಾಯಿ 1,000 ಹೊಂಟೋಯ್ತೇನಣ್ಣ. ಇನ್ನ 2,000 ರೂಪಾಯಿ ಉಳಿಯೋದ್ರಲ್ಲಿ ಇವ್ರಿಗೆ ನೀವು 1,500 ಕಟ್ತಿದ್ದೀರಣ್ಣ.
ಅಣ್ಣ ಹೌದು ಕೊಡ್ತಾ ಇದ್ದೀರಾ. ಇನ್ನು ಎಷ್ಟು ಹಣ ಉಳಿತು ನಿನಗೆ? ಏನ್ ಮಾಡೋಣ ಮೊನ್ನೆ ಊರಿಗೆ ಅಣ್ಣ ನಾನು ಹೇಳೋದನ್ನ ಫುಲ್ ಕೇಳಿಸ್ಕೊ. ಇನ್ನು ಎಷ್ಟು ಉಳಿತಣ್ಣ ನಿನ್ಗೆ? 1000 ರೂಪಾಯಿ ಉಳಿತು. 1000 ರೂಪಾಯಿ ಅಲ್ಲ ಅಣ್ಣ, 500 ರೂಪಾಯಿ ಉಳಿತದ. ಅವನಿಗೆ 1,500 ಕಟ್ತೀಯಲ್ಲ ಅಣ್ಣ. ಇದೇ 500 ರೂಪಾಯಿನ ನಿನ್ ಶಿವಮೊಗ್ಗದಲ್ಲಿ ಇತ್ಕೊಂಡೆ ದುಡಿತಿದ್ದಲ್ಲ ಅಣ್ಣ. ಅಣ್ಣ ನಾನೇನೋ ಒಂದ್ ಮಾಡಕ್ಕಂತ ಬಂದೆ. ಇಲ್ಲಿ ಏನು ಆಗಲ್ಲ ಅಣ್ಣ. ಇಲ್ಲಿ ಏನಿದ್ರು ಕಿತ್ಕೊಂಡ್ ತಿನ್ನೋರು. ಇಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ರಿ, ಕಿತ್ಕೊಂಡ್ ತಿನ್ನೋರು. ಇಲ್ಲಿ ಬ್ರೋಕರ್ ಕೆಲಸ ಮಾಡ್ಕೊಂಡು ಬದುಕೋರು ಮಾತ್ರ ಇಲ್ಲಿ ಬೆಂಗಳೂರಿಗೆ ಬೆಲೆ. ಇಲ್ಲಿ ಕಷ್ಟಪಟ್ಟು ದುಡಿತೀವಿ ಅಂತ ಯಾರೇ ಬಂದ್ರು ಅವ್ರು 7 ಜನ್ಮಕ್ಕೂ ಉದ್ಧಾರ ಆಗಲ್ಲ ಇಲ್ಲಿ. ಅಣ್ಣ ಇಲ್ಲ ಸ್ಟಾರ್ಟಿಂಗ್ ಬಂದಾಗ ಇವಾಗ ಇವಾಗ ಫೋನ್ ಮಾಡಿ ತಿಳಿಸ್ತೀನಿ, ಎಲ್ಲ ಉಲ್ಟಾ ಮಾತಾಡ್ತೀನಿ ಅಣ್ಣ. ಅವ್ರು ಯಾರೋ ಶಶಿಧರ್ ಅಂತೆ, ಅವ್ರಿಗೆ ಫೋನ್ ಮಾಡಿದ್ರೆ ಅವ್ನು ಶಶಿಧರ್ವ ಇನ್ನೊಬ್ಬನೋ ಮತ್ತೊಬ್ಬನ ನೋಡ್ರಿ. ನೀವೆಲ್ಲ ಹೋಗಿ ಆ ಕೂಪ ಫ್ಲೀಟ್ ಅನ್ನೋ ಒಂದು ಕೂಪ್ ಒಳಗಡೆ ಬಿದೋಗ್ಬಿಟ್ಟಿದೀರಾ. ಅಲ್ಲಿ ನನ್ ಹೇಳೋದು ಫುಲ್ ಕೇಳಿಸ್ಕೊಳ್ರಿ ಬ್ರದರ್. ಈಗ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ತಾನೆ. ಅಷ್ಟಕ್ಕೆ ನಾನು ಏನ್ ಹೇಳ್ತೀನಿ ಅದನ್ನ ಕೇಳಿಸ್ಕೊಳ್ಳಿ. ನಾನು ಸುಮ್ನೆ ಇಷ್ಟೆಲ್ಲ ಮಾತಾಡ್ತಿಲ್ಲ ಸಮಯ ವ್ಯರ್ಥ ಮಾಡ್ಕೊಂಡು. ಈಗ ನೀವು ಆ ಕೂಪ್ಸ್ ಒಳಗಡೆ ಹೋಗಿ ಬಿದೋಗ್ಬಿಟ್ಟಿದೀರಾ. ಈಗ ನೀವು ಅದರಿಂದ ಆಚೆ ಬರ್ಬೇಕು ಅಂದ್ರೆ ನಾನು ಕಟ್ಟಿರೋ 11,000 ಕೊಡು ಅಂದ್ರೆ ಅವರು ನೀವು ತಲೆ ಕೆಳಗಡೆ ಮಾಡಿ ನಿಂತ್ಕೊಂಡ್ರು ಅವ್ರು 11,000 ಕೊಡಲ್ಲ. ನೀವು ಇವಾಗ ಡೈಲಿ ಏನ್ ಅವನಿಗೆ ಅಲ್ಲಿ ಮರ ಬಿದ್ದೋಗ್ಬಿಟ್ಟೈತೆ, ಗಿಡ ಬಿದ್ದೋಗ್ಬಿಟ್ಟೈತೆ, ಮನೇಲಿ ನಮ್ ತಂದೆ ತಾಯಿ ಸತ್ತೋಗವ್ರೆ, ಇಲ್ಲ ನಾನೇ ಸತ್ತೋಯ್ತಾ ಇದೀನಿ ಇವತ್ತು ಸಾಯಂಕಾಲಕ್ಕೆ ಅಂದ್ರೂ ಅವ್ರು ಬಿಡಲ್ಲ. ಇವತ್ತಿನ ದುಡ್ಡು ಕಟ್ಬಿಟ್ಟು ಸತ್ತೋಗು ನೀನು ಅಂತಾರೆ. ಹೌದಣ್ಣ ಇವತ್ತು ನಾನು ಸ್ಟೇಷನ್ ಇದ್ದಾಗ 500 ರೂಪಾಯಿ ಕಟ್ಟಿ ಸರ್, ಬೇಗ ಫಾಸ್ಟ್ ಅಂತ ಯಾರು ಲೇಡೀಸ್ ಫೋನ್ ಮಾಡಿದ್ರು. ಬೇಗ 500 ರೂಪಾಯಿ ಕಟ್ಟಿ ಸರ್, 500 ರೂಪಾಯಿ ಕಟ್ಟಿ ಸರ್, 500 ರೂಪಾಯಿ ಕಟ್ಟಿ ಸರ್. ಅದಕ್ಕೆ 20 ಸಲ ಫೋನ್ ಮಾಡಿದ್ರಲ್ಲ. ಆಯ್ತ್ರಿ, ಅವ್ರು ಮಾಡ್ತಾರೆ. ಅವ್ರು ಕೆಲಸ ಕೊಟ್ಟಿರೋದೇ ಅದಕ್ಕೆ ವಸೂಲಿ ಮಾಡಕ್ಕೆ ಅಂತ ಕುಂಡ್ರಸವ್ರೆ. ಅಂದ್ರೆ ನೀವು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಬೇಕು. ನಾನು ಒಂದು ದಿನಕ್ಕೆ ಅವ್ನು 1,500 ಬೇಡ ರೀ 1,000 ರೂಪಾಯಿ ಅಂದ್ರೂ ತಿಂಗಳು 30,000 ರೂಪಾಯಿ ಅವನು ಕೊಡ್ತಿದೀನಿ ಅಂದ್ರೆ 30,000 ರೂಪಾಯಿ ನೀವು ಕಟ್ಟೋ ಅಂತವ್ರು ಅದ್ ಯಾವ್ದ್ರಿ? ಅದು ಕಿತ್ತೋಗಿರೋ 5 ಲಕ್ಷ ರೂಪಾಯಿ ಕಾರಿಕೊಂಡ್ ಕೂತಿದ್ದೀರಾ. 15-20 ಲಕ್ಷ ಕಾರ್ ತಗೊಂಡು ಆ EMI ಕಟ್ತಾರೆ. 30,000 ರೂಪಾಯಿ EMI ನ 20 ಲಕ್ಷ ರೂಪಾಯಿ ಬೆಲೆ ಬಾಳೋ ಕಾರ್ಗೆ 30,000 ರೂಪಾಯಿ EMI ಕಟ್ಟೋರು ನೀವು. ಅದ್ ಯಾವ್ದೋ 5 ಲಕ್ಷ ರೂಪಾಯಿ ಕಾರ್ಗೆ ಅವ್ನಿಗೆ ಅಷ್ಟು ದುಡ್ಡು ಕೊಡ್ತಿದ್ದೀರಲ್ಲ. ನೀವೆಲ್ಲ ವಿವೇಕ ಇರೋರ ಅವಿವೇಕಿಗಳ ನೀವೆಲ್ಲ. ಯಾಕ್ರಿ ಬೆಂಗಳೂರಿಗೆ ಬಂದು ಇಲ್ಲಿ ಇಂಥ ಫ್ಲೀಟ್ ಗಾಡಿಗಳೆಲ್ಲ ಓಡಿಸ್ಕೊಂಡು ಓನರ್ ಕಮ್ ಡ್ರೈವರ್ಗಳು ಹೊಟ್ಟೆ ಮೇಲೆ ಹೊಡಿತಾ ಇದೀರಾ ನೀವೆಲ್ಲ ಬಂದು. ನಿಮ್ಮಂತವ್ರಿಗೆಲ್ಲ ಒಳ್ಳೇದ್ ಮಾಡ್ಕೊಡಕ್ ಮುಂದೆ ಬರ್ಬೇಕಾ ನಾವು? ಅಣ್ಣ ಇದು ಒಂದ್ ಮಾತ್ರ ನನಗೆ ಒಂದ್ ಮಾತು ಹೇಳ್ತಾನೆ, ನನಗೆ ಅಪ್ಪ ಇಲ್ಲ ಏನಿಲ್ಲ, ಹಿಂದೆ ಮುಂದೆ ಯಾರು ನೋಡ್ರಿ. ನಿಮ್ ಕಣ್ಣೀರ್ ಕತೆ ಇಲ್ಲಿ ಯಾರು ಕೇಳಲ್ರಿ. ಇದು ಕಿತ್ಕೊಂಡ್ ತಿನ್ನೋ ವ್ಯವಸ್ಥೆ. ಇದು ಬೆಂಗಳೂರು ಬಂದು ಪಾಪಿಗಳ ಲೋಕ ಇದು. ಇಲ್ಲಿ ಯಾವ್ದು ನಿಮ್ ಕಣ್ಣೀರ್ ಕತೆ ಹರಿಕತೆಗಳು ಇಲ್ಲಿ ಯಾರಿಗೂ ಬೇಕಿಲ್ಲ. ನಿನ್ನ ಹತ್ರ ಎಷ್ಟ್ ಕಿತ್ಕೊಂಡ್ ತಿಂದೆ ಅನ್ನೋದು ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್. ಹಿಂಗೈತೆ ವ್ಯವಸ್ಥೆ. ಏನು ಮಾಡಕ್ ಆಗಲ್ಲ. ತಗೊಂಡಾಗ ಅವ್ನ ಗಾಡಿ ಅವನು ಬಿಸಾಕಿ ಎತ್ಕೊಳ್ಳಲೇ ನಿನ್ ಗಾಡಿ ಕೊಡ, ನಾನು ದುಡ್ಡು ಕೊಟ್ರೆ ಕೊಡು, ಇಲ್ಲ ತಿನ್ಕೊಂಡು ಹಾಳಾಗ್ ಹೋಗು ಅಂತ ಬಿಟ್ಬಿಟ್ಟು ಬರ್ತಾ ಇರ್ಬೇಕಷ್ಟೇ. ತುಂಬಾ ಕಷ್ಟ ಆಯ್ತಣ್ಣ. ಈಗ ಇನ್ನೂ ಕಷ್ಟ ನೀವು ಕಷ್ಟ ಅನ್ಕೊಂಡು ಅವ್ರುಗಳು ದುಡ್ಡು ಕೊಡ್ತಾ ಇದೀರಿ. ನೀವೆಲ್ಲ ದಡ್ರೇನ್ರಿ ನೀವು. ಈಗ ನೋಡ್ರಿ, ಒಂದ್ ದಿನಕ್ಕೆ ನಾನು 3,000 ರೂಪಾಯಿ ದುಡಿತೀನಣ್ಣ ಅಂತ ಅಂದ್ರಿ. 3,000 ರೂಪಾಯಿಲಿ ನಿಮ್ಗೆ ಉಳಿಯೋದ್ ಬರೀ 500 ರೂಪಾಯಿ ದುಡ್ಡು. ಅದಕ್ಕೆ ಲೆಕ್ಕ ಕೊಟ್ಟಿದೀನಿ ನಿಮ್ಗೆ. ಅಂತದ್ದು 2-3 ದಿನ ಎಲ್ಲೋ ಹೋಗ್ ಬಂದ್ಬಿಟ್ರೆ ಅವ್ನು ದುಡ್ಡು ಕಟ್ಬೇಕಲ್ಲ, ಎಲ್ಲಿಂದ ಕಟ್ತೀರಾ? ಮತ್ತೆ ಸಾಲ್ಗಾರರಾಗಲ್ವಾ ನೀವು? ಅಲ್ಲ ರೀ, ಅವ್ನು ಯಾವನ್ನೋ ಉದ್ಧಾರ ಮಾಡ್ಕೊಡೋದಕ್ಕೆ ಆ ಗಾಡಿ ಇಟ್ಕೊಂಡು ಓಡಿಸ್ಕೊಂಡ್ ಕೂತಿದಿರಲ್ರಿ ನೀವುಗಳು. ಇನ್ಶೂರೆನ್ಸ್ ಕ್ಲೈಮ್ ಆಗಲ್ರಿ. ಆ ಗಾಡಿಗಳು ಆಗಲ್ಲ. ಅವೆಲ್ಲ ಮಿಂಡ್ರು ಕೊಟ್ಟಿದ್ ಗಾಡಿಗಳವು. ಯಾವನೋ ಓನರ್ ಎಲ್ಲೋ ಇರ್ತಾನೆ, ಅವನಮ್ಮನ ನನ್ನ ಮಕ್ಳು ಆ ಡಾಕ್ಯುಮೆಂಟ್ಗಳು ಕಟ್ಟಿರಲ್ಲ, ಬೋಸುಡಿ ಮಕ್ಳು ಅವರು ನಿಮ್ಮ ಹತ್ರ ದುಡ್ಡುಗಳು ಕಿತ್ಕೊಂಡ್ ತಿಂತಾ ಇರ್ತಾರೆ. ಹೆಂಗ್ರಿ ಇನ್ಶೂರೆನ್ಸ್ ಕ್ಲೈಮ್ ಆಗ್ಬಿಡ್ತದೆ? ಡಾಕ್ಯುಮೆಂಟ್ಗಳು ಕರೆಕ್ಟಾಗಿ ಅವಾಗ ಕೇಳ್ರಿ ಅವನ್ನ ಫಸ್ಟ್ ಉಗಿದ್ಬಿಟ್ಟು. ಅವ್ನು ಅದಕ್ಕೆ ಹೇಳ್ತಾ ಇರೋದು ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಮಗನೇ, ಸಾಲ ಮಾಡ್ಕೊಂಡಾರು ಕಟ್ಟು ಅದನ್ನ ಅಂತ ಹೇಳ್ತಾನೆ ಈಗ ಅವನು. ಏನ್ ನಿಮ್ ಸ್ವಂತ ಗಾಡಿನ ಹೋಗಿ ಅದೆಲ್ಲ ರೆಡಿ ಮಾಡಿಸ್ಕೊಳಕ್ಕೆ? ನಿಮ್ಮಂತವ್ರುಗಳು ಬಂದು ಇಲ್ಲಿ ಓನರ್ ಕಮ್ ಡ್ರೈವರ್ಗಳನ್ನ ಫ್ಲೀಟ್ ಕಂಪ್ನಿ ಉದ್ಧಾರ ಮಾಡೋದಕ್ಕೆ ಬಂದು ಇಲ್ಲಿ ನಮ್ಮವ್ರನ್ನ ನಾಶ ಮಾಡ್ತಾ ಇದೀರಾ ನೀವು. ಇಲ್ಲ ಒಂದ್ ಮಾತು ಹೇಳ್ತೀಯ, ನಾನು ಮನೇಲಿ ತುಂಬಾ ಕಷ್ಟ ಇದೆ. ನನಗೆ ಫೋನ್ ಪೇಮೆಂಟ್ ಕಟ್ಟಕ್ಕೆ ದುಡ್ಡಿಲ್ಲ. ಅಯ್ಯೋ, ನಿನ್ ಕಷ್ಟನ ಯಾರಿಗೂ ಬೇಕಿಲ್ಲ. ನಾನು ಅವಾಗ್ಲೇ ಹೇಳ್ತಿದೀನಲ್ಲ, ನಿನ್ನ ಕಿತ್ಕೊಂಡ್ ತಿನ್ನೋದಿದು. ಬೆಂಗಳೂರು ಅಂದ್ರೇನೆ ಅಷ್ಟು ಕಿತ್ಕೊಂಡ್ ತಿನ್ಬೇಕಷ್ಟೇ. ಇಲ್ಲಿ ಏನ್ ಮಾಡ್ದಣ್ಣ, ನಾವು ಸಾಥ್ ಕೊಡಕ್ ನಮಗೂ ಯಾರಿಲ್ಲ. ಲೋಕ ಗಲಾಟೆ ಯಾಕ್ರಿ ಯಾರು ಬರಲ್ರಿ. ನಮ್ ತಿಕ್ಕ ನಾವೇ ತೊಳ್ಕೊಬೇಕು. ಯಾವನು ಬರಲ್ಲ. ಇಲ್ಲೆಲ್ಲ ನಿಂತ್ಕೊಂಡು ನೋಡೋರು ಅಷ್ಟೇ.
ಹಾಕ್ರಿ ಅವ್ನು ಯಾವನ್ ಕಾನ್ಫರೆನ್ಸ್ ಹಾಕ್ರಿ ಅವನಿಗೆ. ಸರ್ ಒಂದು ನಿಮಿಷ ಹಂಗೆ ಇರಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है. कृपया ಅವ್ರು ಫೋನ್ ರಿಸೀವ್ ಮಾಡ್ತೀವಿ, ಇನ್ನೊಬ್ರು ಮಾಡ್ತೀರಾ ಅವ್ರಿಗೆ, ಅವ್ರ ಮ್ಯಾನೇಜರ್ ಅಂತ ಅವ್ರಿಗೆ ಮಾಡ್ತೀನಿ. ಯಾರಿಗೋ ಒಬ್ಬಂಗೆ ಹಾಕ್ರಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है. कृपया लाइन पर बने रहिए. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है. कृपया लाइन पर ಅಣ್ಣ ಅವ್ರಿಬ್ರು ಫೋನ್ ರಿಸೀವ್ ಮಾಡ್ತೀವಿ. ಏನ್ ಮಾಡಿ ಹೇಳಪ್ಪ, ಅವ್ರಿಬ್ರು ಫೋನ್ ರಿಸೀವ್ ಮಾಡಿಲ್ಲ, ನಾನು ಏನ್ ಮಾಡ್ಬೇಕು? ಬೆಳಗ್ಗೆ ಒಂಚೂರು ಅಲ್ಲಿ ಫೋನ್ ಮಾಡ್ತೀನಿ, ಫೋನ್ ರಿಸೀವ್ ಮಾಡಿ ಮಾತಾಡೋಣ. ಎಲ್ಲಿರೋದು ಅವ್ನ ಆಫೀಸು? ಅಣ್ಣ ಇಲ್ಲಿ ದೊಂಬೂರ್ ಹತ್ರ ಅಣ್ಣ. ಮಣಿಪಾಲ್ ಹಾಸ್ಪಿಟಲ್ ಮುಂದೆ ಹೋಗ್ತಿದಂಗೆ ಮುಂದೆ ಹೋಗ್ತಾ ಬೇರೆ ಕಡೆ ಇದೆಯಣ್ಣ, ದೊಂಬೂರ್ ಹತ್ರ. ಏನೇನ್ ಕೊಟ್ಟಿದ್ದೀರಾ ಅವನ ಆಫೀಸ್ಗೆ? ನಿಮ್ದು ಡಾಕ್ಯುಮೆಂಟ್ಗಳು? ಒಂದು DL ಕೊಟ್ಟಿದ್ದೀನಿ. ಒರಿಜಿನಲ್ DL ಕೊಟ್ಟಿದ್ದೀರಾ? ಇಲ್ಲ ಇಲ್ಲ ಅಣ್ಣ, ಫೋಟೋ ಮಾತ್ರ. ಆಮೇಲೆ ಇಲ್ಲಿ ಬೆಂಗಳೂರ್ದು ಅಡ್ರೆಸ್ ಕೊಟ್ಟಿದ್ದೀನಿ. ಏನ್ ಅಡ್ರೆಸ್ ಕೊಟ್ಟಿದ್ದೀರಾ? ನಾನು ಇಲ್ಲಿ ವಾಸವಾಗಿ ಇದೆಯಲ್ಲ ಅಡ್ರೆಸ್. ಅದೇ ಏನ್ರಿ ಕೊಟ್ಟಿದ್ದೀರಾ? ಅದು ಫೋಟೋನೇ, ಎಲ್ಲ ಫೋಟೋನೇ ತಾನೇ? ಹೌದು. ಅವ್ನು ಇಕ್ಕೊಂಡು ಉಪ್ಪು ಖಾರ ಹಾಕೊಂಡು ನೆಕ್ಕಳ್ಳಿ, ಅವನು ಏನು ಆಗ್ಬಿಡಲ್ಲ. ತಗೊಂಡೋಗ ಅವ್ನ ಗಾಡಿನ ಉಗಿದ್ ಬಿಸಾಕ್ಬಿಟ್ಟು, ಇಲ್ಲಿ ನೀವು ದುಡಿಯೋದು 500 ರೂಪಾಯಿ ಅಷ್ಟೇ ಪ್ರತಿದಿನ. ತಿಂಗಳಿಗೆ ಕೂಡ ಹಾಕೊಂಡ್ರೆ 15,000, ಇಲ್ಲ ಹಂಗೂ ದುಡಿತೀನಿ ಅಂದ್ರು 20,000 ಅಷ್ಟೇ ಇಲ್ಲಿ ಆಗೋದು. ಬೆವ್ರ ನೀರು ಸುರಿಸಿ ದುಡಿಯೋರು ಬಾಳೆಲ್ಲ ಇಷ್ಟೇ. 20,000 ಆಗ್ತದೆ. ಎಲ್ಲಾದ್ರೂ ನೆಮ್ಮದಿಗೆ ವೈಟ್ ಬೋರ್ಡ್ ಕೆಲಸಗಳು ಸಿಗ್ತವೆ. ವೈಟ್ ಬೋರ್ಡ್ ಅಲ್ಲಿ ಒಂದ್ 20,000 ಸಂಬಳಕ್ಕೆ ಡ್ರೈವರ್ ಕೆಲ್ಸಕ್ಕೆ ಹೋಗ್ರಿ. ಇಲ್ಲ ಅಣ್ಣ ನಾನು ಎಲ್ಲೋ ಬೋರ್ಡೇ ದುಡಿಬೇಕು ಅಂದ್ರೆ ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ಕೊಂಡು ದುಡ್ಡನ್ನ ಕೂಡಿಕೊಂಡು ಸೆಕೆಂಡ್ಸ್ ಅಲ್ಲಿ ಯಾವ್ದಾರು ಕಾರ್ ತಗೊಂಬನ್ನಿ, ಒಂದ್ ಮೀಟರ್ ಗೀಟ್ರ್ ಹಾಕಿಸ್ಕೊಡ್ತೀವಿ. ಡೈಲಿ ಮೀಟರ್ ಬಾಡಿಗೆ ಹೊಡ್ಕೊಂಡು ಯಾವ್ದಾರು ನಿಮ್ಗೆ ಇನ್ನು ಗೊತ್ತಿದ್ರೆ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಫೋನ್ ತಗೊಂಡು ಹೋಗಿ. ಅಣ್ಣ ಅದಕ್ಕೂ ಈಗ 15 ದಿನದ ಹಿಂದೆ ಜಗಳ ಮಾಡಿದ್ದೆ ಅಣ್ಣ. ಕಸ್ಟಮರ್ ಹತ್ರ 2-3 ಸಲ ಜಗಳ ಮಾಡಿದ್ದೆ. 2-3 ಸಲ ನಾನು ಜಗಳ ಮಾಡಿದ್ದೆ. ನಿಮ್ಮ ವಿಡಿಯೋಗಳಲ್ಲೂ ನೋಡ್ತಾ ಇದ್ದೆ. 2-3 ಸಲ ಜಗಳ ಮಾಡಿದ್ದೆ. ಅದಾದ್ಮೇಲೆ ಈ 3 ವರ್ಷ ನಾನು ಫೋನ್ ಮಾಡಿ ಹೋಗಲ್ಲ ಮಾತಾಡಿದ್ದೆ ನಾನು. ಮಾತಾಡಿರ್ತೇನೆ, ಅವರು ರಾತ್ರನೇ ಸ್ವಲ್ಪ ಇದ್ ಮಾಡೋದು. ಈಗ ಬಿಡ್ರಿ, ನೋಡ್ರಿ ಹೇಳ್ತೀನಿ ಕೇಳ್ರಿ, ಅಲ್ಲಿ ಫ್ಲೀಟ್ ಕಂಪ್ನಿಗಳು ಅಂತ ಏನಿದಾವೆ ಅದ್ರ ಒಳಗಡೆ ಇರೋರೆಲ್ಲ ಆಲ್ಮೋಸ್ಟ್ ಕೇರಳದವರು, ಹಿಂದಿ ಅವ್ರುಗಳೇ ಜಾಸ್ತಿ. ಸರಿನಾ? ಆ ಪಾಪಿ ನನ್ನ ಮಕ್ಳು ಅವ್ರ ಹತ್ರ ಏಕಂಡ್ ಸಾಯ್ಲಿ. ಕನ್ನಡದವ್ರು ಅಲ್ಲಿ ಹೋಗ್ಬಾರ್ದು. ಅವೆಲ್ಲ ಲಗತ್ತಲ್ಲ ಅದು ಕನ್ನಡದವ್ರಿಗೆ. ಅವ್ನ್ ಯಾವನ್ನೋ ಉದ್ಧಾರ ಮಾಡಕ್ ಹೋಗ್ತಿರಲ್ರಿ. ನಿಮ್ ಶ್ರಮ, ನಿಮ್ ಪರಿಶ್ರಮ, ನೀವು ದುಡಿಬೇಕು. ರೋಹಿತ್ ಅಂತ ಒಬ್ಬ ನಾನು ಫೋನ್ ಮಾಡ್ತೀನಿ, ಅವ್ನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಮಾಡಿ ಹೇಳ್ತಿದ್ರೆ ಇದ್ರಿ ಫೋನ್ ನಿಮ್ ತರ ಕಸ್ಟಮರ್ಗಳು 10-12 ಜನ. ನೋಡ್ರಿ ಅವ್ನ್ ಯಾವನೋ ರೋಹಿತ್ ಅನ್ನೋನು ಬೆಳಗ್ಗೆ ಎದ್ದು ಸ್ಟೇರಿಂಗ್ ಹಿಡ್ದು ಸಂಜೆವರೆಗೂ ಗಾಡಿ ಓಡಿಸಿದ್ರೆ ಅವ್ನ್ ತಿಕ್ದಲ್ಲಿ ಪೈಲ್ಸ್ ಬಂದಿರೋದು. ಅವಾಗ ಅವ್ನಿಗೆ ಗೊತ್ತಾಗಿರೋದು ಅದ್ರ ನೋವು ಏನು ಅಂತ. ಅವ್ನು ಅಲ್ಲೆಲ್ಲೋ ಎಸಿ ರೂಮಲ್ಲಿ ಕೂತ್ಕೊಂಡು ಈ ತರ ತಿರ್ಬೋಕಿ ಡೈಲಾಗ್ಗಳು ನೋಡ್ಕೊಂಡು ಬಿಲ್ಡಪ್ ಕೊಡೋ ನನ್ನ ಮಕ್ಳಿಗೆ ಅವ್ರಿಗೆ ಏನ್ರಿ ಗೊತ್ತಿರ್ತದ ಅವ್ನಿಗೆ? ಬಹಳ ಬೇಜಾರಾಗ್ತದೆ ನನಗಂತೂ. ಬೇಜಾರ್ ನೋಡ್ರಿ, ನೀವು ಬೇಜಾರ್ ಮಾಡ್ಕೊಂಡ್ರೆ ನೀವೇ ಸತ್ರು ನೀವೇ, ಬದುಕ್ರು ನೀವೇ. ಇಲ್ಲಿ ಯಾರು ನೀವು ಬೇಜಾರಾದ್ರಿ ಅಂತ ಇಲ್ಲಿ ಯಾರಿಗ ಏನು ಆಗಲ್ಲ. ಹೋಗಿ ಗಾಡಿ ಬಿಸಾಕ್ಬಿಟ್ಟು ಆರಾಮಾಗಿ ಎಲ್ಲಾರ ನೆಮ್ಮದಿ ವೈಟ್ ಬೋರ್ಡ್ ಅಲ್ಲಿ ಎಲ್ಲಾರು ಕೆಲ್ಸಕ್ಕೆ ಹೋಗಿ ದುಡಿರಿ. ಏನ್ರಿ ಸಾತ್ಕು? ನೀವು ನಮ್ ಸಂಘಟನೆಯಲ್ಲಿ ಇದೀರೇನ್ರಿ? ಹೆಂಗ್ ಸಾಥ್ ಕೊಡ್ಬೇಕು? ನಿಮ್ಗೆ ಈ ತರ ಪ್ರಾಬ್ಲಮ್ ಆಗೈತೆ ಅಂತ ನನಗೆ ದಿವ್ಯ ದೃಷ್ಟಿ ಅರ್ಧ ಗಂಟೆ ಮುಂಚೆನೆ ನನ್ಗೆ ಗೊತ್ತಾಗಿರುತ್ತಾ? ಓ ಈ ಡ್ರೈವರ್ಗೆ ಈ ಪ್ರಾಬ್ಲಮ್ ಹಿಂಗ್ ಆಗಿದೆ, ಅವ್ರಿಗೆ ಸಾಥ್ ಕೊಡ್ಬೇಕು ಅಂತ. ಅಲ್ಲಣ್ಣ ನೀವು ಅನ್ಕೊಟ್ಟು ನಾವು ಕೇಳ್ತೀವಿ, ಮಕ್ಳಿಗೆಲ್ಲ ಬಗ್ಬಡಿಸ್ಬೋದು ಅಂತ ನಾವು. ನಿಮ್ಮಂತವ್ರು ಇನ್ನೂ 10 ಜನ ಹೋಗಿ ಕೇಳಿದ್ರು ಅವ್ರೊಂದ್ ರೋಮನು ಜಗ್ಗಲ್ಲ. ನಮ್ಮಂತವ್ರು ಬಂದು ನಿಂತ್ಕೊಬೇಕಾ? ನನ್ನ ಮಕ್ಳನ್ನ ಕತ್ತಿಂಪಟ್ಟೆ ಹಿಡ್ಕೊಂಡು ನಿಂತ್ಕೊಂಡಾಗ್ಲೇ ಅವ್ರು ಜಗ್ಗದು. ನಿಮ್ಮಂತವ್ರುಗಳು ಎಲ್ಲಿವರೆಗೂ ಸಂಘ ಸಂಸ್ಥೆಗಳಲ್ಲಿ ಬಂದು ಒಳಗಡೆ ಸೇರ್ಕೊಂಡಿರಲ್ಲ ಅಲ್ಲಿವರೆಗೂ ನಿಮ್ಮ ಈ ಹರಿಕತೆಗಳು ಯಾವುದು ಪೊಲೀಸ್ ಸ್ಟಾಪೇ ಇರಲ್ಲ. ಹೋಗಿ ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡ್ಕೊಡಿ. ಸರಿ ಅಣ್ಣ, ಬೆಳಗ್ಗೆ ಮಾಡ್ತೀನಿ ಅಣ್ಣ. ತುಂಬಾ ಥ್ಯಾಂಕ್ಸ್ ಅಣ್ಣ.